temple are here and they will conduct the Saptarishi Avahanam. Sadhguru explains that Adiyogi transmitted this technology to his first 7 disciples, the Saptarishis, thousands of years ago. When Adiyogi asked the Saptarishis to go to the different parts of the world and offer the profound science of yoga, they asked him, "How can we carry your presence with us?" So Adiyogi taught them a process which ಸುವಂತೆ ಹೇಳಿದಾಗ ಅವರು ನಿನ್ನ ಉಪಸ್ಥಿತಿಯನ್ನು ನಮ್ಮೊಂದಿಗೆ ಕೊಂಡೊಯ್ಯುವುದು ಹೇಗೆ ಎಂದು ಕೇಳುತ್ತಾರೆ. ಆಗ ಆದಿಯೋಗಿ ಅವರಿಗೆ ಹೇಳಿಕೊಟ್ಟ ಪ್ರಕ್ರಿಯೆಯೇ ಇಂದಿಗೂ ಸಪ್ತಋಷಿ ಆವಾಹನಂ ಎಂದು ಮುಂದುವರೆದುಕೊಂಡು ಬಂದಿದೆ. ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನದ ಅರ್ಚಕರು ಈ ಪ್ರಕ್ರಿಯೆಯನ್ನು ಅದರ ಪವಿತ್ರ ರೂಪದಲ್ಲಿ ಸಂರಕ್ಷಿಸಿ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ನಾವು Oh
ನಮಸ್ಕಾರ ಎಲ್ಲರಿಗೂ. ಇವತ್ತು ಸದ್ಗುರು ಸನ್ನಿಧಿಯಲ್ಲಿ ಸಪ್ತಋಷಿ ಆವಾಹನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಬಂದು ಕಾಶಿಯಿಂದ ಪುರೋಹಿತರು ಬಂದಿದ್ದಾರೆ, 15 ಜನ ಪುರೋಹಿತರು. ಇದು ಬಂದು ಆದಿ ಯೋಗಿ ಶಿವನೇ ಒಂದು ಸಪ್ತ ಋಷಿಗಳಿಗೆ ಹೇಳ್ಕೊಟ್ಟಿರುವಂತ ಪೂಜೆ. ಯಾವಾಗ ಶಿವನ್ನ ಆವಾಹನ ಮಾಡ್ಬೇಕು ಅಂತ ಅವ್ರಿಗೆ ಅನಿಸ್ತದೆ, ಅದಕ್ಕೋಸ್ಕರ ಅವರಿಗೆ ಹೇಗೆ ಅದು ವಿಧಾನ ಆವಾಹನೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಆ ಪೂಜೆ ಮಾಡ್ಲಿಕ್ಕೆ ಇವತ್ತು ಬಂದು ಕಾಶಿಯಿಂದ 15 ಜನ ಇಲ್ಲಿ ಪ್ರೀಸ್ಟ್ಸ್ ಬಂದಿದ್ದಾರೆ. ಸೊ ಇದು ಬಂದು ಬಹಳ ವಿಶಿಷ್ಟವಾದ ಒಂದು ಪೂಜೆ. ಸೊ ಇದು ಬಂದು ಯೋಗೇಶ್ವರನಿಗೆ ಸಲ್ಲಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ಶಿವನ ನಾವು ಅನುಭೂತಿ ಪಡೆಯುವಂತಹ ಒಂದು ಎಲ್ಲರಿಗೂ ವಿಶಿಷ್ಟವಾದ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಎಲ್ಲರೂ ಪಬ್ಲಿಕ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸುಮಾರು ಆಲ್ಮೋಸ್ಟ್ ಒಂದು 3000 ಜನ ಇಲ್ಲಿ ಸುತ್ತಮುತ್ತ ಬಂದಿದ್ದಾರೆ ಇವತ್ತು. ಸೊ ಇದು ಒಂದು ವಿಶಿಷ್ಟವಾದ ಪೂಜೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸ್ವಾಮಿ ವಿಮೋಹ.